ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾನೀಸ್ ವ್ಲಾಗ್. ನಾನಿವತ್ತು ನಿಮಗೆ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ಫಿಲ್ಟರ್ ಕಾಫಿ ಯಾರಿಗೆ ತಾನೇ ಇಷ್ಟ ಆಗಲ್ಲ? ನಮಗಂತೂ ತುಂಬಾ ಇಷ್ಟ. ಸೊ ಇದನ್ನು ಮಾಡೋದಕ್ಕೆ ನನ್ನ ಹತ್ರ ಇರೋದು ಅಟ್ಲಾಸ್ ವೇರ್ ಅವರ ಕಾಫಿ ಪರ್ಕ್ಯುಲೇಟರ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅಟ್ಲಾಸ್ ವೇರ್ ಅವರ ಕಾಫಿ ಪರ್ಕ್ಯುಲೇಟರಲ್ಲಿ ಕೆಳಗಡೆ ಒಂದು ಬಾಯ್ಲರ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ನೀರನ್ನು ಹಾಕಿ ಬಾಯ್ಲ್ ಮಾಡಬೇಕಾಗತ್ತೆ. ಇದು ಕಾಫಿ ಫಿಲ್ಟರ್. ಸೊ ಇಲ್ಲಿ ಕಾಫಿ ಪೌಡರ್ ಹಾಕಬೇಕಾಗತ್ತೆ. ಇದನ್ನು ಲಾಕ್ ಮಾಡಿ ನೀವು ಕಂಪ್ಲೀಟ್ ಪರ್ಕ್ಯುಲೇಟರ್ನ ಬಾಯ್ಲ್ ಮಾಡಬೇಕಾಗತ್ತೆ. ನಾನಿವತ್ತು ಗಾಯತ್ರಿ ಫಿಲ್ಟರ್ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಮಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ವರ್ಷಗಳಿಂದ ನಾವು ಇದೇ ಕಾಫಿ ಫಿಲ್ಟರ್ ಪೌಡರ್ನ ಯೂಸ್ ಮಾಡ್ತಿರೋದು. ಮೊದಲಿಗೆ ನಾವು ಡಿಕಾಕ್ಷನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನಾವು ಡಿಕಾಕ್ಷನ್ನ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. 2 to 3 ಟೈಮ್ಸ್ ಇನ್ ಅ ಡೇ ಆದರೆ ನಾನು 3/4 ಅಷ್ಟು ನೀರನ್ನು ಬಾಯ್ಲರ್ ಒಳಗಡೆ ಹಾಕ್ತೀನಿ. ನೀರನ್ನು ಹಾಕಿ ನಾವು ಫಿಲ್ಟರ್ ಜಾಗದಲ್ಲಿ 2 to 3 ಸ್ಪೂನ್ಸ್ ಅಷ್ಟು ಕಾಫಿ ಪೌಡರ್ನ ಹಾಕಬೇಕಾಗತ್ತೆ. ಇದನ್ನು ಹಾಕಿ ಕಾಫಿ ಪರ್ಕ್ಯುಲೇಟರ್ನ ಟೈಟಾಗಿ ಲಾಕ್ ಮಾಡಬೇಕಾಗತ್ತೆ. ಇವಾಗ ನೀವು ಕಾಫಿ ಪರ್ಕ್ಯುಲೇಟರ್ನ ಸ್ಟವ್ ಮೇಲೆ ಇಟ್ಟು ಬಾಯ್ಲ್ ಮಾಡಬೇಕಾಗತ್ತೆ. ಸೊ ಚೆನ್ನಾಗಿ ಆಲ್ಮೋಸ್ಟ್ 2 to 3 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ನೀರು ಚೆನ್ನಾಗಿ ಬಾಯ್ಲರ್ ಒಳಗೆ ಬಾಯ್ಲ್ ಆದಮೇಲೆ ಕಾಫಿ ಫಿಲ್ಟರ್ ಥ್ರೂ ಪಾಸ್ ಆಗಿ ನಿಮಗೆ ಡಿಕಾಕ್ಷನ್ ಅಪ್ಪರ್ ಕಂಟೈನರಲ್ಲಿ ಕಲೆಕ್ಟ್ ಆಗುತ್ತೆ. ತ್ರೀ ಟು 5 ಮಿನಿಟ್ಸ್ ಒಳಗೆ ನಿಮಗೆ ಡಿಕಾಕ್ಷನ್ ರೆಡಿ ಆಗಿಬಿಡುತ್ತೆ. ಬಿಸಿಯಾದ ಡಿಕಾಕ್ಷನ್ ಜೊತೆ ಬಿಸಿ ಬಿಸಿ ಹಾಲನ್ನ ಸೇರಿಸಿ ನೀವು ಹನಿ ಅಥವಾ ಶುಗರ್ನ ಆ್ಯಡ್ ಮಾಡಿದ್ರೆ ಅಥೆಂಟಿಕ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ರೆಡಿ ಆಗುತ್ತೆ. ನನ್ನ ಡೇ ಶುರುವಾಗೋದು ಒಂದು ಒಳ್ಳೆ ಫಿಲ್ಟರ್ ಕಾಫಿಯಿಂದ. ಡೋಂಟ್ ಮಿಸ್ ಟು ಟ್ರೈ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.